ತಮ್ಮನನ್ನ ರೇಪ್ ಕೇಸ್ ತೀರ್ಪು ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಕಂಬನಿ ಕಟಕಟೆಯಲ್ಲಿ ನಿಂತು ಕಣ್ಣೀರು ಹಾಕಿದ ಹಾಸನ ಮಾಜಿ ಸಂಸದ. ಕಣ್ಣೀರು ಹಾಕ್ತಿದ್ದ ಪ್ರಜ್ವಲ್ ಕರೆದೊಯ್ದ ಪೊಲೀಸರು. ಮಾಡಿದ್ದುಣ್ಣೋ ಮಹಾರಾಯ. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನತ್ತ ಪ್ರಜ್ವಲ್ ರೇವಣ್ಣ. ಪೊಲೀಸ್ ವಾಹನದಲ್ಲಿ ತಲೆ ತಗ್ಗಿಸಿ ಕುಳಿತಿರುವ ಪ್ರಜ್ವಲ್ ರೇವಣ್ಣ ನಾಳೆ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿರುವ ಹಿನ್ನೆಲೆ ಇಂದು ರಾತ್ರಿ ಪ್ರಜ್ವಲ್ ರೇವಣ್ಣ ನಿದ್ದೆ ಮಾಡೋದು ಸಂದೇಹ. ನಾನು ಸಂಸದ, ನನ್ನಲ್ಲಿ ಅಧಿಕಾರ ಇದೆ, ಏನು ಬೇಕಾದ್ರೂ ಮಾಡಬಹುದು, ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ರೇಪ್ ಮಾಡಬಹುದು, ಯಾರಿಗೆ ಬೇಕಾದ್ರೂ ಲೈಂಗಿಕ ದೌರ್ಜನ್ಯವೆಸಗಬಹುದು, ನನ್ನಲ್ಲಿ ಅಧಿಕಾರ ಇದೆ, ನನ್ನ ತಾತ ಮಾಜಿ ಪ್ರಧಾನಿ, ನನ್ನ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ, ನಮ್ಮ ತಂದೆ ಮಾಜಿ ಸಚಿವ, ಹಾಲಿ ಶಾಸಕ, ಏನು ಬೇಕಾದ್ರೂ ಮಾಡಬಹುದು, ನಮ್ಮ ಅಣ್ಣ MLC, ಏನು ಕಾನೂನಿಗೇನು ಕಣ್ಣಿಲ್ವಾ ಅನ್ಕೊಂಡಿದ್ದೀರಾ? ನೋಡಿ, ಈ ಪ್ರಕರಣ ಇಡೀ ದೇಶದ ಮಂತ್ರಿಗಳಿಗೊಂದು ಪಾಠ ಆಗಬೇಕು. ಕಣ್ಣಿಗೆ ಕಂಡ ಮಹಿಳೆಯರನ್ನ ಕೆಡಿಸೋದಲ್ಲ. ಪಾಪ ಮನೆ ಕೆಲಸದಾಕೆ ಎಷ್ಟೋ ಬಾರಿ ಈತನಿಗೆ, ಈ ಕಾಮುಕನಿಗೆ ತಿಂಡಿ ಮಾಡಿಕೊಟ್ಟಿದ್ದಾಳಂತೆ. ತಿಂಡಿ ಮಾಡಿ ಈತ ಮಲಗೆದ್ದ ಹಾಸಿಗೆಯನ್ನ ಸರಿ ಮಾಡಿಕೊಡ್ತಾ ಇದ್ದಂತಹ ತಾಯಿ ಆಕೆ. ಒಂಥರದ್ದು ಮಲತಾಯಿಗೆ ಸಮಾನಳು. ಆಕೆಯನ್ನ ತೋಟದ ಮನೆಗೆ ಕರ್ಕೊಂಡು ಹೋಗಿ ಅತ್ಯಂತ ಮೃಗೀಯವಾಗಿ, ಅಧ್ಯಯನದ ಭಾಗವಾಗಿ ಆ ವಿಡಿಯೋಗಳನ್ನ ಕಂಡಿರಲಬಹುದು ನಾವುಗಳು. ಅತ್ಯಂತ ಮೃಗೀಯವಾಗಿ, ಮೈ ಹುಷಾರಿಲ್ಲ, ನನಗೆ ಆರೋಗ್ಯ ಇಲ್ಲ, ನಿಂತ್ಕೊಳ್ಳಕ್ಕೆ ತ್ರಾಣ ಇಲ್ಲ ಅಂತ ಅಂಗಲಾಚಿ ಬೆಳಕಾಡುವಂತಹ ಸನ್ನಿವೇಶಗಳು ಇತ್ತು. ಅಧ್ಯಯನದ ಭಾಗವಾಗಿ ಆ ವಿಡಿಯೋಗಳನ್ನ ಗಮನಿಸುವಾಗ ನಮಗೆ ಅರ್ಥ ಆಗ್ತಾ ಇತ್ತು. ತ್ರಾಣ ಕಳೆದುಕೊಂಡ ಮಹಿಳೆಯನ್ನು ಬಿಡದೆ ಅತ್ಯಂತ ಮೃಗೀಯ ರೀತಿಯಲ್ಲಿ ಕಾಮತೃಷಿಗೆ ಒಳಪಡಿಸಿದ್ದ ಇದೇ ಪ್ರಜ್ವಲ್ ರೇವಣ್ಣ. ಇನ್ನು ಈತನನ್ನ ಸಮರ್ಥನೆ ಮಾಡ್ಕೊಳಕ್ ಓಡೋಡ್ಕೊಂಡು ಬಂದ ಹಾಲಿ ಕೇಂದ್ರ ಸಚಿವರು ಹೇಳಿದ್ದೇನು ಗೊತ್ತಾ? ನಮ್ಮ ಕುಟುಂಬ ಎಷ್ಟೋ ವರ್ಷಗಳ ಕಾಲ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ, ಎಲ್ಲಿಯೂ ಕಪ್ಪು ಚುಕ್ಕಿ ಇಲ್ಲ, ಇರೋದು ಬರೀ ಕಪ್ಪು ಚುಕ್ಕಿಗಳೇ ಅನ್ನೋ ಪರಿಜ್ಞಾನ ಬೇಡ? ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನತ್ತ ಕರ್ಕೊಂಡು ಹೋಗಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣರನ್ನ. ನಾಳೆ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿರುವಂತಹ ಹಿನ್ನೆಲೆಯಲ್ಲಿ ಇಂದು ರಾತ್ರಿ ಪ್ರಜ್ವಲ್ ರೇವಣ್ಣ ನಿದ್ದೆ ಮಾಡೋದು ಸಂದೇಹ. ರೇಪ್ ಕೇಸ್ ತೀರ್ಪು ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಕಂಬನಿ. ಕಟಕಟೆಯಲ್ಲಿ ನಿಂತು ಕಣ್ಣೀರು ಹಾಕಿದ ಹಾಸನ ಮಾಜಿ ಸಂಸದ. ಇನ್ನು ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಮುಂದಿನ ಬುಲೆಟಿನ್ನಲ್ಲಿ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ಗಳನ್ನ ನೀವು ನೋಡಬಹುದಾಗಿದೆ. ಪ್ರಜ್ವಲ್ ರೇವಣ್ಣರನ್ನ ಈಗಾಗಲೇ ಮತ್ತೆ ಪರಪ್ಪನ ಅಗ್ರಹಾರದತ್ತ ಕರ್ಕೊಂಡು ಹೋಗಲಾಗ್ತಾ ಇದೆ. ನಾಳೆ ಕೋರ್ಟ್ನ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿರುವ ಕಾರಣ ಇವತ್ತು ರಾತ್ರಿ ನಿದ್ದೆ ಬರೋದು ಸಂದೇಹ. ನಾನೊಬ್ಬ ಸಂಸದನಾಗಿದ್ದವನು, ನನ್ನ ತಾತ ಮಾಜಿ ಪ್ರಧಾನಿ, ನಮ್ಮ ಚಿಕ್ಕಪ್ಪ ಹಾಲಿ ಕೇಂದ್ರ ಸಚಿವ, ನಮ್ಮ ತಂದೆ ಮಾಜಿ ಸಚಿವರಾಗಿದ್ದವರು, ನಮ್ಮಣ್ಣ MLC, ನಾನು ಏನು ಬೇಕಾದರೂ ಮಾಡಬಹುದು, ಯಾವ ಗದ್ದೆಲು ಬೇಕಾದರೂ ಮೇಯ್ಬೋದು ಅನ್ಕೊಂಡು ಸಾಕಿರೋ ದೇಸಿ ಹೇಳಕ್ಕಾಗಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.